ಸ್ನೇಹಿತರೆ ನಮಸ್ಕಾರ. ಆಗೋದೆಲ್ಲ ಒಳ್ಳೆಯದಕ್ಕೆ ಅನ್ನುವಂಥ ಒಂದು ಮಾತಿದೆ. ಬಹುಶಃ ನಿಮ್ಗದು ಗೊತ್ತಿರ್ಬೋದು. ಈ ಮಾತು ಯಾರ ಬಾಳಲ್ಲಿ ನಿಜ ಆಗಿದೆಯೋ ಸುಳ್ಳಾಗಿದೆಯೋ ಗೊತ್ತಿಲ್ಲ. ಆದರೆ ನಟ ದರ್ಶನ್ ಅವರ ಬಾಳಲ್ಲಂತೂ ಇದು 100ಕ್ಕೆ 100 ನಿಜ ಆಗಿದೆ. ಅದರಲ್ಲೂ ಕೂಡ ರೇಣುಕಸ್ವಾಮಿ ಹತ್ಯೆ ಪ್ರಕರಣ ಬೆಳಕಿಗೆ ಬಂದ ಬಳಿಕ, ಅದರಲ್ಲಿ ದರ್ಶನ್ ಲಾಕ್ ಆದ ಬಳಿಕ ದರ್ಶನ್ ಲೈಫ್ ಕಂಪ್ಲೀಟಾಗಿ ಬದಲಾಯಿತು. ಒಂದು ಲೆಕ್ಕದಲ್ಲಿ ಇದು ಒಳ್ಳೆಯದು ಕೂಡ ಆಯಿತು ಅಂತಲೂ ಕೂಡ ಅನಿಸುತ್ತೆ. ಯಾಕಂತ ಹೇಳಿದ್ರೆ ದರ್ಶನ್ ಅವರ ಜೊತೆಗಿದ್ದಂತಹ ಅಷ್ಟೂ ಜನ ಸ್ನೇಹಿತರು, ಅಂದರೆ ಈ ಹಿಂದೆ ಇದ್ದಂತಹ ಅಷ್ಟೂ ಜನ ಸ್ನೇಹಿತರು ಒಬ್ಬರಾದ್ಮೇಲೆ ಒಬ್ಬರು ದೂರ ಆಗಿದ್ರು. ಇನ್ಫ್ಯಾಕ್ಟ್ ಫ್ಯಾಮಿಲಿ ಮೆಂಬರ್ಸ್ ಅವರು ಕೂಡ ದೂರ ಆಗಿದ್ರು. ವಿಜಯಲಕ್ಷ್ಮಿಯು ಕೂಡ, ಪತ್ನಿ ವಿಜಯಲಕ್ಷ್ಮಿ ಕೂಡ ಎಷ್ಟು ಬೇಕಷ್ಟೇ ಇದ್ದರು. ಹಾಗೆಯೇ ಸಹೋದರ ದಿನಕರ್ ತುಗುದೀಪ್ ಅಂತೂ ಕಂಪ್ಲೀಟಾಗಿ ದರ್ಶನಿಂದ ದೂರ ಉಳಿದು ಬಿಟ್ಟಿದ್ರು. ತಾಯಿನೂ ಕೂಡ ಒಂದು ಲೆಕ್ಕದಲ್ಲಿ ಅವಾಯ್ಡ್ ಮಾಡ್ತಾ ಇದ್ರು. ಇಷ್ಟೆಲ್ಲ ಆದರೂ ಕೂಡ ದರ್ಶನ್ ಬುದ್ಧಿ ಕಲೀಲಿಲ್ಲ. ದರ್ಶನ್ ಜೊತೆಗಿದ್ದಂಥ ಸ್ನೇಹಿತರು ದರ್ಶನನ್ನು ಕಂಪ್ಲೀಟಾಗಿ ಹಾದಿ ತಪ್ಪಿಸಿದ್ರು ಅನ್ನೋದರಲ್ಲಿ ಡೌಟೇ ಇಲ್ಲ. ಹೀಗಿರುವಾಗಲೇ ರೇಣುಕಸ್ವಾಮಿಯ ಪ್ರಕರಣ ಬರುತ್ತೆ. ರೇಣುಕಸ್ವಾಮಿ ಪ್ರಕರಣದಲ್ಲಿ ಜೈಲು ಸೇರಿದ ಬಳಿಕ ಕಂಪ್ಲೀಟಾಗಿ ದರ್ಶನ್ ಲೈಫ್ ಬದಲಾಗ್ತದೆ. ಈಗ ದರ್ಶನ್ ಜೀವನ ಶೈಲಿಯೂ ಕೂಡ ಬದಲಾಗಿದೆ. ದರ್ಶನ್ ಸ್ನೇಹಿತರ ಬಳಗವೂ ಕೂಡ ಚೇಂಜ್ ಆಗಿದೆ. ದರ್ಶನ್ ಏನೇ ಮಾಡಿದರೂ ಕೂಡ ಅದು ವಿಜಯಲಕ್ಷ್ಮಿ ಮತ್ತು ದಿನಕರ್ ತುಗುದೀಪ್ ಅವರ ಆ ಲಕ್ಷ್ಮಣ ರೇಖೆಯನ್ನು ದಾಟಿ ಹೊರಗೆ ಹೋಗೋದಿದೆಯಲ್ಲ, ಅದು ಅಷ್ಟು ಸುಲಭ ಅಲ್ಲ ಅನ್ನೋದು ಕೂಡ ಈಗ ಗೊತ್ತಾಗಿದೆ. ಹೌದು, ಆಸ್ಪತ್ರೆಗೆ ದಾಖಲಾಗಿದ್ದಂಥ ದರ್ಶನ್ ಅವರು ಸ್ವಲ್ಪ ದಿನ ವಿಶ್ರಾಂತಿಗೆ ಜಾರಿದ್ರು. ಮತ್ತೆ ಶೂಟಿಂಗ್ನಲ್ಲಿ ಪಾಲ್ಗೊಳ್ಳುವಂಥ ತಯಾರಿಯನ್ನು ನಡೆಸಿದ್ದಾರೆ. ಇದೀಗ ನಟ ದರ್ಶನ್ ಸಾಮ್ರಾಜ್ಯ ಮತ್ತು ತಮ್ಮ ದಿನಕರ್ ತುಗುದೀಪ್ ಪತ್ನಿ ವಿಜಯಲಕ್ಷ್ಮಿ ಕೈ ಸೇರಿದೆ ಅನ್ನೋದು ಡೌಟೇ ಇಲ್ಲ. ನಟ ದರ್ಶನ್ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿರುವಂಥ ಪತ್ನಿ ವಿಜಯಲಕ್ಷ್ಮಿ ಅವರು ರೇಣುಕಸ್ವಾಮಿ ಹತ್ಯೆಗೂ ಮುಂಚೆಯೇ ದರ್ಶನ್ ಸುತ್ತ ತಿರುಗುತ್ತಾ ಹಲವರಿಗೆ ಗೇಟ್ ಪಾಸನ್ನು ಕೊಡ್ತಾ ಬಂದಿದ್ದಾರೆ. ಪ್ರಮುಖವಾಗಿ ದರ್ಶನ್ ಕಾರು ಚಾಲಕ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಅವರಿಂದ ದರ್ಶನ್ ಅಂತರವನ್ನು ಕಾಯ್ದುಕೊಂಡಿದ್ದಾರೆ. ರೇಣುಕಸ್ವಾಮಿಯ ಕೇಸ್ನಲ್ಲಿ ಡ್ರೈವರ್ ಲಕ್ಷ್ಮಣ್ ಹಾಗೂ ಮ್ಯಾನೇಜರ್ ನಾಗರಾಜ್ ಕೂಡ ಜೈಲು ಸೇರಿದ್ರು. ಈ ಇಬ್ಬರಿಗೂ ಕೂಡ ದರ್ಶನ್ ಅವರಿಂದ ದೂರ ಇರೋದಕ್ಕೆ ವಕೀಲರು ಹೇಳಿದರು. ಲಾಯರ್ ಕೊಟ್ಟಂಥ ಸೂಚನೆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ವಿಜಯಲಕ್ಷ್ಮಿ, ಲಕ್ಷ್ಮಣ್ ಹಾಗೂ ನಾಗರಾಜ್ ಇಬ್ಬರಿಗೂ ಕೂಡ ಗೇಟ್ ಪಾಸನ್ನು ಕೊಟ್ಟಿದ್ದಾರೆ. ರೇಣುಕಸ್ವಾಮಿ ಹತ್ಯೆ ಆರೋಪಿ ಆಗಿರುವಂಥ RR ನಗರದಲ್ಲಿರುವಂತಹ ವಿನಯ್ಗೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಟೀಮ್ನಿಂದ ಗೇಟ್ ಪಾಸ್ ಕೊಟ್ಟಿದ್ದಾರೆ. ಸದ್ಯ ಸಿನಿಮಾ ಕೆಲಸ ಶುರುವಾಗುವವರೆಗೂ ಕೂಡ ದರ್ಶನ್ಗೆ ಮ್ಯಾನೇಜರ್ ಇಲ್ಲ. ದರ್ಶನನ್ನು ಭೇಟಿ ಮಾಡೋದಕ್ಕೆ ಅಥವಾ ಭೇಟಿ ಮಾಡೋದಕ್ಕಿಂತ ಮುಂಚೆ ಬೇರೆ ಏನಾದರೂ ಮೀಟ್ ಮಾಡಬೇಕು ಅಥವಾ ಮಾತನಾಡಬೇಕು ಅಂತ ಹೇಳಿದ್ರೆ ವಿಜಯಲಕ್ಷ್ಮಿ ಅಥವಾ ಸಹೋದರ ದಿನಕರ್ ತುಗುದೀಪ್ ಅವರ ಮೂಲಕನೇ ಸಂಪರ್ಕವನ್ನು ಬೆಳೆಸಬೇಕು ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ. ಇನ್ನು ಅದು ಬಿಟ್ಟರೆ ದರ್ಶನ್ ಜೊತೆಗಿದ್ದಂತಹ ಇನ್ನಿತರ ಸ್ನೇಹಿತರು, ಅಂದರೆ ಈ ಹಿಂದೆ ಇದ್ರಲ್ಲ ಸ್ನೇಹಿತರು, ಅವರನ್ನು ಕೂಡ ಕಂಪ್ಲೀಟಾಗಿ ಇಲ್ಲಿ ವಿಜಯಲಕ್ಷ್ಮಿ ಕಂಟ್ರೋಲ್ಗೆ ತೆಗೆದುಕೊಂಡಿದ್ದಾರೆ. ಅಂದರೆ ಯಾರೆಲ್ಲ ಈ ಕೃತ್ಯದಲ್ಲಿ ಭಾಗಿಯಾಗಿದ್ರು, ಯಾರಿಂದೆಲ್ಲ ದರ್ಶನ್ಗೆ ಸಮಸ್ಯೆ ಆಯಿತು, ಅವರ ಅಷ್ಟೂ ಜನರನ್ನು ಕೂಡ ದೂರ ಇಡಬೇಕು ಅನ್ನುವಂಥದ್ದು ವಿಜಯಲಕ್ಷ್ಮಿ ಮತ್ತು ದಿನಕರ್ ತುಗುದೀಪ್ ಮಾಡಿರುವಂತಹ ಒಂದು ಪ್ಲಾನ್ ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟು ದರ್ಶನ್ ಇದಕ್ಕೆ ಒಪ್ಪದೇ ಇದ್ದಿದ್ದರೆ ದರ್ಶನನ್ನು ಹೊರಗಡೆ ಕರ್ಕೊಂಬರುವಂಥ ಕೆಲಸವನ್ನು ಕೂಡ ಇವರಿಬ್ಬರು ಮಾಡ್ತಿರಲಿಲ್ಲ ಅನ್ನೋದು ಕೂಡ ಸತ್ಯ. ದರ್ಶನ್ಗೆ ಬೇಲ್ ಕೊಡಿಸೋದಾಗಿರ್ಬೋದು ಅಥವಾ ಬೇಲ್ಗಾಗಿ ಹೋರಾಟವನ್ನು ನಡೆಸೋದಿರ್ಬೋದು, ಇವೆಲ್ಲದಕ್ಕಿಂತ ಮುಂಚೆನೇ ಇಂಥದ್ದೊಂದು ಅಗ್ರಿಮೆಂಟನ್ನು ಮಾಡ್ಕೊಳ್ಳಾಗಿತ್ತು. ದರ್ಶನ್ಗೆ ಸೂಚನೆಯನ್ನು ಕೊಡಲಾಗಿತ್ತು. ನೋಡಿ, ನಿಮ್ಮನ್ನು ಬಿಡಿಸೋದು ದೊಡ್ಡ ಉದ್ದೇಶ ಅಲ್ಲ, ಬಟ್ ಬಿಡಿಸಿದ ಬಳಿಕ ನೀವು ಮತ್ತೆ ಅದೇ ರೀತಿ ನಿಮ್ಮ ಲೈಫ್ ಸ್ಟೈಲನ್ನು ಮುಂದುವರಿಸ್ಕೊಂಡು ಹೋದರೆ ನಾವು ಬಿಡಿಸಿನೂ ಕೂಡ ಪ್ರಯೋಜನ ಆಗೋದಿಲ್ಲ. ಸೊ ದಟ್ ನೀವು ಬದಲಾಗ್ತೀರ ಅನ್ನೋದಾದರೆ ಮಾತ್ರ ನಾವು ಈ ಕೆಲಸವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದರು. ಆಮೇಲೆ ದರ್ಶನ್ ಕೂಡ ಅದಕ್ಕೆ ಸರಿಯಾಗಿಯೇ ಇಲ್ಲ, ನಾನು ನಿನ್ನ ಬದಲಾಗ್ತೀನಿ ಅನ್ನೋಂಥ ಮಾತನ್ನು ಕೊಟ್ಟಿದ್ದರು. ಲಾಯರ್ ಕೂಡ ಹೇಳಿದರು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ಲಾಯರ್ ಕೂಡ ಹೇಳಿರೋದ್ರಿಂದ ಸಹಜವಾಗಿ ದರ್ಶನ್ ಅವರ ಅಷ್ಟೂ ಬಳಗವು ಕೂಡ ಈಗ ಬದಲಾಗಿದೆ. ಈ ಹಿಂದೆ ದರ್ಶನ್ ಜೊತೆಗಿದ್ರಲ್ವಾ, ಫಾರ್ ಎಕ್ಸಾಂಪಲ್ ಸುಜಾನ್ ಲೊಕೇಶನ್ ಇರ್ಬೋದು ಅಥವಾ ಇನ್ನಿತರ ಸ್ನೇಹಿತರಿರ್ಬೋದು, ಎಲ್ಲರೂ ಕೂಡ ಈಗ ದರ್ಶನದಿಂದ ದೂರ ಆಗಿದ್ದರು. ವಿನೋದ್ ಪ್ರಭಾಕರ್ ಅಂತ ಹಿಡಿದು ಪ್ರತಿಯೊಬ್ಬರು ಕೂಡ ದೂರ ಆಗಿದ್ದರು. ಅವರೆಲ್ಲರೂ ಕೂಡ ಮತ್ತೆ ಒಂದಾಗಬೇಕು. ಈ ಮೂಲಕ ಹಳೆಯ ಸ್ನೇಹಿತರಿದ್ದರೆ ದರ್ಶನ್ ಈ ರೀತಿ ಪರಿಸ್ಥಿತಿ ಬರ್ತಿರಲಿಲ್ಲ. ಹಾಗಾಗಿ ಪ್ರಮುಖವಾಗಿ ಪವಿತ್ರ ಗೌಡರಿಂದ ಹಿಡಿದು ಯಾರೆಲ್ಲ ಈ ಪ್ರಕರಣದಲ್ಲಿ ಆರೋಪಿಗಳಿದ್ದಾರೋ ಮತ್ತು ಬೇರೆ ಬೇರೆ ಸ್ನೇಹಿತರ ಈ ಪುಡಾಂಗಗಳ ಟೀಮ್ ಇದೆ ನೋಡಿ, ಅವರೆಲ್ಲರನ್ನೂ ಕೂಡ ದೂರ ಇಡಬೇಕು ಅನ್ನೋದು ಈಗ ವಿಜಯಲಕ್ಷ್ಮಿ ಮತ್ತು ದಿನಕರ್ ತುಗುದೀಪ್ ಮಾಡಿದಂಥ ಪ್ಲಾನ್. ಹೌದು, ಸದ್ಯ ನಟ ದರ್ಶನ್ ಕೇಸ್ ಪ್ರಗತಿಯಲ್ಲೇ ಇದೆ. ನಟ ದರ್ಶನ್ ಕಾರ್ ಡ್ರೈವರ್ ಲಕ್ಷ್ಮಣ್, ಮ್ಯಾನೇಜರ್ ನಾಗರಾಜು ಇವರೆಲ್ಲರಿಗೂ ಕೂಡ ಗೇಟ್ ಪಾಸ್ ಕೊಟ್ಟ ಬಳಿಕ ಉಳಿದಂಥವ್ರಿಗೂ ಕೂಡ ಈಗ ವಿಜಯಲಕ್ಷ್ಮಿ ದೂರವನ್ನು ಇಡಬೇಕು, ಅವರೆಲ್ಲ ಹತ್ತಿರ ಬರಬಾರ್ದು ಅನ್ನೋಂಥ ಕಾರಣಕ್ಕೋಸ್ಕರ ಅಂತರವನ್ನು ಕಾಯ್ದುಕೊಳ್ಳೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ, ಲಾಯರ್ ಮೂಲಕ ಹೇಳಿಸಿದ್ದಾರೆ. ಈ ಕಾರಣದಿಂದ ದರ್ಶನ್ ಸೇರಿದ ಎಲ್ಲ ಜವಾಬ್ದಾರಿಗಳನ್ನು ವಿಜಯಲಕ್ಷ್ಮಿ ಮತ್ತು ದಿನಕರ್ ಅವರೇ ನೋಡಿಕೊಳ್ತಿದ್ದಾರೆ. ಸಿನಿಮಾ ಕೆಲಸ ಶುರು ಆದಮೇಲೆ ಮತ್ತೆ ದರ್ಶನ್ ಜೊತೆಗೆ ಯಾರೆಲ್ಲ ಬರ್ತಾರೆ ಇವೆಲ್ಲದು ಕೂಡ ಪ್ರಮುಖವಾಗ್ತದೆ. ಬಟ್ ಇವರಿಬ್ಬರು ಕೂಡ ಜೊತೆಗಿರ್ತಾರೆ ಅನ್ನೋದು ಗೊತ್ತಾಗ್ತಿದೆ. ಇವೆಲ್ಲಕ್ಕಿಂತ ಮುಖ್ಯವಾಗಿ ನಟ ದರ್ಶನ್ ಆಪ್ತೆ ಪವಿತ್ರ ಗೌಡ ಅವರು ಇನ್ನು ಮುಂದೆ ದರ್ಶನ್ ಅವರಿಂದ ದೂರ ಇರಲೇಬೇಕಾದಂಥ ಪರಿಸ್ಥಿತಿ ಬಂದಿದೆ. ವಿಜಯಲಕ್ಷ್ಮಿ ತಮ್ಮ ಪತಿ ದರ್ಶನ್ ಮೇಲೆ ಹದ್ದಿನ ಕಣ್ಣಿಟ್ಟಿರೋದ್ರಿಂದ, ರೇಣುಕಸ್ವಾಮಿ ಹತ್ಯೆಗೂ ಮುಂಚೆ ದರ್ಶನ್ ಸುತ್ತ ಇದ್ದಂತಹ ಹಲವರಿಗೆ ಗೇಟ್ ಪಾಸ್ ಕೂಡ ಕೊಟ್ಟಿರೋದ್ರಿಂದ, RR ನಗರದಲ್ಲಿರುವಂತಹ ಈ ಆರೋಪಿ ವಿನಯ್ಗೆ ಗೇಟ್ ಪಾಸ್ ಕೊಟ್ಟರು. ವಿನಯ್ ಜೊತೆಗೆ ಇನ್ನುಳಿದವ್ರಿಗೂ ಕೂಡ ಗೇಟ್ ಪಾಸನ್ನು ಕೊಟ್ಟರು. ಹೀಗೆ ಎಲ್ಲ ಕಡೆನೂ ಕೂಡ ದರ್ಶನ್ ಸುತ್ತ ಅಷ್ಟ ದಿಗ್ಬಂಧವನ್ನು ಹಾಕಿರುವಂಥ ವಿಜಯಲಕ್ಷ್ಮಿ ಮತ್ತು ದಿನಕರ್ ಸದ್ಯ ಎಲ್ಲವನ್ನು ಕೂಡ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ದಾರೆ.
ಇನ್ನು ಪವಿತ್ರ ಗೌಡ ಇಲ್ಲಿ ಈ ಪ್ರಕರಣದಲ್ಲಿ ಯಾವ ರೀತಿ ದರ್ಶನನ್ನು ಸಿಲುಕುವಂತೆ ಮಾಡಿದ್ರು ಅನ್ನೋದು ಬಹುಶಃ ಎಲ್ಲರಿಗೂ ಕೂಡ ಗೊತ್ತಿರುವಂತಿದೆ. ಪವಿತ್ರ ಗೌಡ ದರ್ಶನ್ ಲೈಫ್ನಲ್ಲಿ ಎಂಟ್ರಿ ಆದಮೇಲೆ ದರ್ಶನ್ ಲೈಫ್ ಕಂಪ್ಲೀಟಾಗಿ ಬದಲಾಗಿತ್ತು. ಸೊ ದಟ್ ಪವಿತ್ರ ಗೌಡಳನ್ನೇ ಈ ದರ್ಶನ್ ಅವರ ಜೀವನದಿಂದ ದೂರ ಇಟ್ಬಿಟ್ರೆ ಬಹುತೇಕ ಎಲ್ಲ ಸಮಸ್ಯೆಗೂ ಕೂಡ ಮುಕ್ತಿ ಸಿಕ್ಕಂತಾಗುತ್ತೆ. ಆ ಕಾರಣಕ್ಕೋಸ್ಕರ ಪವಿತ್ರ ಗೌಡರನ್ನೇ ಮೊದಲಿಗೆ ಈಗ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿತ್ತು. ಪವಿತ್ರ ಗೌಡ ದರ್ಶನ್ ಜೊತೆಗೆ ಮಾತನಾಡಬಾರ್ದು, ಪವಿತ್ರ ಗೌಡ ಜೊತೆಗೆ ದರ್ಶನ್ ಫೋನಲ್ಲ ಮೆಸೇಜ್ನಲ್ಲೂ ಕೂಡ ಮಾತನಾಡಬಾರ್ದು, ಎದುರು ಬದ್ರು ಸಿಕ್ಕಿದ್ರು ಕೂಡ ಸ್ಮೈಲ್ ಕೊಡಬಾರ್ದು. ದರ್ಶನ್ ಲೈಫ್ನಲ್ಲಿ ಪವಿತ್ರ ಗೌಡ ಅನ್ನುವಂಥ ಒಂದು ಹೆಣ್ಣು ಇದ್ಲು ಅನ್ನೋದನ್ನು ಕನಸಾಗಿ ಮರೆತು ಬಿಡಬೇಕು. ಈ ರೀತಿಯಾದಂತಹ ಒಂದಷ್ಟು ಮನವರಿಕೆಯನ್ನು ದರ್ಶನ್ಗೆ ಮಾಡಿಕೊಟ್ಟಿದ್ದಾರೆ. ಕಾನೂನಿನ ಪ್ರಕಾರ ಇವರಿಬ್ಬರು ಕೂಡ ಆರೋಪಿಗಳು, ಬೇರೆ ಬೇರೆ ಯಾರೋ ಆಗಿರ್ಬೋದು. ಬಟ್ ಪ್ರಕರಣದ ಕೇಂದ್ರ ಬಿಂದು ಈ ಪವಿತ್ರ ಗೌಡ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಸಹಜವಾಗಿ ಸದ್ಯಕ್ಕಂತೂ ಪವಿತ್ರ ಗೌಡ ದರ್ಶನ್ ಟಚ್ನಲ್ಲಿ ಇರೋದು ಅಪಾಯ ಅನ್ನೋದು ದರ್ಶನ್ಗೂ ಕೂಡ ಗೊತ್ತಿದೆ, ದರ್ಶನ್ ಫ್ಯಾಮಿಲಿಗೂ ಕೂಡ ಗೊತ್ತಿದೆ. ಇನ್ನು ಸಿನಿಮಾ ಕೆಲಸ ಶುರು ಆಗೋವರೆಗೂ ಕೂಡ ದರ್ಶನ್ಗೆ ಮ್ಯಾನೇಜರ್ ಕೂಡ ಇರೋದಿಲ್ಲ. ದರ್ಶನನ್ನು ಭೇಟಿ ಮಾಡಬೇಕು ಅಂದರೆ ವಿಜಯಲಕ್ಷ್ಮಿ, ದಿನಕರ ತೂಗುದೀಪ್ ಅವರ ಸಂಪರ್ಕವನ್ನು ಪಡೆದು ಆ ಮೂಲಕನೇ ಭೇಟಿ ಮಾಡಬೇಕು, ಯಾರೇ ಆದರೂ ಕೂಡ. ಹಾಗಾಗಿ ಅಷ್ಟು ಸುಲಭ ಆಗ್ತಿಲ್ಲ ಯಾರಿಗೂ ಕೂಡ ಭೇಟಿ ಮಾಡೋದಕ್ಕೆ. ಇನ್ನು ಸಿನಿಮಾ ಕೆಲಸ ಶುರುವಾದರೂ ಕೂಡ ವಿಜಯಲಕ್ಷ್ಮಿ ಜೊತೆಗೆ ಇರುವಂತಹ ಸೂಚನೆಯನ್ನು ಕೊಟ್ಟಿದ್ದಾರೆ. ಮ್ಯಾನೇಜರ್ ಕೂಡ ನಾನೇ ನೇಮಕ ಮಾಡ್ತೀನಿ, ನನ್ನ ಮೂಲಕನೇ ಎಲ್ಲವೂ ಕೂಡ ಆಗಬೇಕು ಅನ್ನುವಂತಹ ಒಂದು ಕಟ್ಟಜ್ಞೆಯನ್ನು ಹೊರಡಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಸದ್ಯ ನಟ ದರ್ಶನ್ ಅವ್ರಿಗೆ ಕರ್ನಾಟಕ ಹೈಕೋರ್ಟ್ ಸ್ವಲ್ಪ ರಿಲ್ಯಾಕ್ಸನ್ನು ಕೊಡ್ತಾನೆ ಬಂದಿದೆ. ಈ ಮೊದಲು ಬೆಂಗಳೂರು ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅಂತೇಳಿ ಕಂಡೀಷನ್ ಹಾಕಿತ್ತು. ಆದರೆ ಈಗ ಬೆಂಗಳೂರು ಬಿಟ್ಟು ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಸುತ್ತಾಡ್ಬೋದು, ದೇಶದಲ್ಲೂ ಕೂಡ ಎಲ್ಲಿ ಬೇಕಾದ್ರೂ ಸುತ್ತಾಡ್ಬೋದು. ವಿದೇಶಕ್ಕೆ ಹೋಗೋದಾದ್ರೆ ಮಾತ್ರ ಸ್ಪೆಷಲ್ ಪರ್ಮಿಷನ್ ಬೇಕು ಅಂತೇಳಿ ಹೇಳಿದೆ. ಆದರೆ ನಟ ದರ್ಶನ್ ಸದ್ಯ ಅನಾರೋಗ್ಯ ಸಮಸ್ಯೆಯಿಂದ ಬಳಲ್ತಿರೋದ್ರಿಂದ ಎಲ್ಲೂ ಕೂಡ ಹೋಗುವಂಥ ಆಲೋಚನೆಯಲ್ಲಿ ಇಲ್ಲ. ಸ್ವಲ್ಪ ಟೈಮ್ ಬಿಟ್ಟು ಈಗ ಡೆವಿಲ್ ಶೂಟಿಂಗ್ ಶುರು ಆದಮೇಲೆ ಬಹುಶಃ ಹೋದರೂ ಕೂಡ ಹೋಗ್ಬೋದು. ಬಟ್ ಅಲ್ಲಿವರೆಗೂ ಕೂಡ ಇಲ್ಲೇ ಇರ್ತಾರೆ, ರೆಸ್ಟ್ ತಗೊಳ್ತಾರೆ, ಅವರು ಫಿಸಿಯೋಥೆರಪಿಯನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಸತ್ಯ. ಬಟ್ ಒಂದಂತೂ ಕ್ಲಿಯರ್ ಸ್ನೇಹಿತರೆ, ದರ್ಶನ್ ಲೈಫು ಈ ಹಿಂದೆ ಇತ್ತಲ್ವ, ಹಾಗಂತೂ ದೇವರಣೆ ಇನ್ನು ಮುಂದೆ ಇರೋದಿಲ್ಲ ಅನ್ನೋದು ಸತ್ಯ. ದರ್ಶನನ್ನು ಇಷ್ಟು ದಿನ ಹಾಳು ಮಾಡಿದ್ರಲ್ಲ ಸ್ನೇಹಿತರು, ಅವರನ್ನು ಮತ್ತೆ ಹತ್ತಿರ ಬಿಡೋದರಲ್ಲಿ ಯಾವ ಅರ್ಥನೂ ಕೂಡ ಇಲ್ಲ. ಯಾಕಂತ ಹೇಳಿದರೆ ನಾನು ಈ ಹಿಂದೆನೂ ಕೂಡ ಹೇಳಿದ್ದೆ, ದರ್ಶನ್ ಏನಾದರೂ ಹಾಳಾಗಿದ್ದರೆ ಅಥವಾ ದರ್ಶನ್ಗೆ ಇವತ್ತು ಈ ಪರಿಸ್ಥಿತಿ ಬಂದಿದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ದರ್ಶನ್ ಅವರ ಸ್ನೇಹಿತರಿಂದ, ಅದು ಕೂಡ ಈಗಿರುವಂಥ ಸ್ನೇಹಿತರಿಂದ. ಈ ಒಂದು ರೀತಿಯಲ್ಲಿ ಅವರೆಲ್ಲರೂ ಆ ಸ್ನೇಹ ಹೆಂಗಿದೆ ಅಥವಾ ಆ ಫ್ರೆಂಡ್ಶಿಪ್ನ ಟೀಮ್ ಹೆಂಗಿದೆ ಅಂತ ಹೇಳಿದ್ರೆ ಬಾಸು 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 ಅಂತೇಳಿ ಬಕೆಟ್ ಇಟ್ಕೊಂಡು ಎಲ್ಲರೂ ಕೂಡ ದೂರ ತಳ್ಳಿದರು. ಇನ್ಫ್ಯಾಕ್ಟ್ ಬಹುಶಃ ನಿಮಗೆ ಗೊತ್ತಿರ್ಬೋದು, ದರ್ಶನ್ ಸ್ನೇಹಿತರು ಧರ್ಮ ಆಗಿರ್ಬೋದು, ಇನ್ನುಳಿದವರು ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸೂಕ್ಷ್ಮವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ದರ್ಶನ್ ಒಳಗೆ ಹೋದಂಥ ಸಂದರ್ಭದಲ್ಲಿ ಹೇಳಿದರು. ದರ್ಶನ್ ಜೊತೆಗಿದ್ರಲ್ಲ ಈಗೆಲ್ಲ, ಅವರೆಲ್ಲ ಏನು ಮಾಡ್ತಿದ್ರು ಅಂತ ಹೇಳಿದ್ರೆ ದರ್ಶನ್ ಸುತ್ತ ಒಂದು ಕೋಟೆಯನ್ನು ರಚನೆ ಮಾಡಿಬಿಟ್ಟಿದ್ರಂತೆ. ದರ್ಶನ್ ಸುತ್ತ ಇವರು ಈ ಹಿಂದೆ ಇದ್ರಲ್ಲ ಸ್ನೇಹಿತರು, ಅವ್ರು ಯಾರು ಕೂಡ ಹೋಗೋಕ್ಕೆ ಬಿಡ್ತಿರಲಿಲ್ಲ. ಆ ರೀತಿಯಾದಂಥ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ದರ್ಶನನ್ನು ಅದರೊಳಗಡೆ ಒಂದು ರೀತಿಯಲ್ಲಿ ಬಂದಿ ರೀತಿ ಮಾಡಿಬಿಟ್ಟಿದ್ರು. ದರ್ಶನ್ಗೆ ಯಾವುದೂ ಕೂಡ ಗೊತ್ತಿಲ್ಲ ಹೊರಗಡೆ ಏನಾಗ್ತಿದೆ, ಇವರು ಏನು ಹೇಳ್ತಿದ್ದಾರೆ ಹೊರಗಡೆ, ಅದು ಯಾವುದೂ ಕೂಡ ದರ್ಶನ್ಗೆ ಗೊತ್ತಿಲ್ಲ. ಬಟ್ ಇವರೇ ಒಂದು ಕೋಟೆಯನ್ನು ನಿರ್ಮಾಣ ಮಾಡಿ ಅದರ ಒಳಗಡೆ ಯಾರು ಬರದೇ ಇರುವಂತೆ ಮಾಡಿ ದರ್ಶನನ್ನು ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ತಮ್ಮ ಸುಪರ್ದಿಗೆ ತೆಗೆದುಕೊಂಡಿದ್ರು. ಇದು ಏನಾಯಿತು, ಇಲ್ಲಿವರೆಗೆ ಕರ್ಕೊಂಡೋಗಿ ನಿಲ್ಲಿಸ್ತು ಅಂತೇಳಿ. ಒಂದು ವೇಳೆ ಅವತ್ತೇನಾದರೂ ಅಲರ್ಟ್ ಆಗಿದ್ದಿದ್ರೆ, ಅವತ್ತು ಬುದ್ಧಿ ಕಲ್ತಿದ್ದರೆ ದರ್ಶನ್ ಇಷ್ಟೆಲ್ಲ ಆಗ್ತಿರಲಿಲ್ಲ ಅಂತಲೂ ಕೂಡ ಕೆಲವರ ಅಭಿಪ್ರಾಯ. ಹಾಗಾಗಿ ದರ್ಶನ್ ಇನ್ನಾದರೂ ಕೂಡ ಬದಲಾಗಲೇಬೇಕು. ಬದಲಾಗದೇ ಇದ್ದರೆ ಜೀವನ ಮತ್ತಷ್ಟು ಸಂಕಷ್ಟಕ್ಕೆ ಹೋಗೋದ್ರಲ್ಲಿ ಅನುಮಾನನೇ ಇಲ್ಲ. ಬದಲಾದರು ಅಂತ ಹೇಳಿದ್ರೆ ದರ್ಶನ್ ಮತ್ತೆ ಹಳೆಯ ಲಯಕ್ಕೆ ಬರೋದ್ರಲ್ಲೂ ಕೂಡ ಡೌಟೇ ಇಲ್ಲ. ಅಭಿಮಾನಿಗಳ ದಾಸ ಇನ್ನಷ್ಟು ಎತ್ತರಕ್ಕೆ ಬೆಳೆಯೋದ್ರಲ್ಲೂ ಕೂಡ ಅನುಮಾನ ಇಲ್ಲ ಅನ್ನೋದು ಸತ್ಯ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಈ ಬೆಳವಣಿಗೆಯನ್ನು ಗಮನಿಸಿದಾಗ ದರ್ಶನ್ ಅವರ ಇಡೀ ಜೀವನವನ್ನು ಮತ್ತು ದರ್ಶನ್ ಅವರ ಇಡೀ ಈಗ ಕಂಟ್ರೋಲ್ಗೆ ವಿಜಯಲಕ್ಷ್ಮಿ ಮತ್ತು ಇಲ್ಲಿ ದಿನಕರ ತೂಗುದೀಪ್ ತೆಗೆದುಕೊಂಡಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.